ಸ್ವಲ್ಪ ಇದಿತ್ತು ಸರ್, ಇಷ್ಟೇ ಇದ್ರೊಳಗೆ ಆಗ್ಬೇಕು ಅಂತ. ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಸುಕ್ಷೇತ್ರ ಕಲ್ಮಾಲ ಶ್ರೀ ಕರಿಯಪ್ಪ ತಾತ ಜಾತ್ರೆ 2026ರ ಅಂಗವಾಗಿ ಇಂದು ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಸಮರ್ಪಕವಾಗಿ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಅವರು ಸೂಚನೆ ನೀಡಲಾಯಿತು. ಸಾರಿಗೆ ವ್ಯವಸ್ಥೆ, ವಿದ್ಯುತ್ ಪೂರೈಕೆ, ಕುಡಿಯುವ ನೀರು, ಸ್ವಚ್ಛತೆ, ಆರೋಗ್ಯ ಮತ್ತು ತುರ್ತು ವೈದ್ಯಕೀಯ ಸೇವೆ, ಭದ್ರತೆ, ಸಂಚಾರ ನಿಯಂತ್ರಣ, ವಾಹನ ನಿಲುಗಡೆ, ಶೌಚಾಲಯ ಸೇರಿದಂತೆ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸಿ ಇಲಾಖೆಗಳ ನಡುವೆ ಸಮನ್ವಯದೊಂದಿಗೆ ಜಾತ್ರೆಯನ್ನು ಯಶಸ್ವಿಯಾಗಿ ಆಯೋಜಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಯಿತು. ಬಸ್ಸುಗಳು ಜಾಸ್ತಿ ಎಲ್ಲ ಬಸ್ಸುಗಳು ಹಾಕಬೇಕು ಮತ್ತು ನಿಮಗೆ ಎಲ್ಲಿ ಎರಡು ಕಡೆ ಹೋದ ಸಾರಿ ಬಸ್ಸು ಸ್ಟ್ಯಾಂಡ್ ಅನ್ನ ಮಾಡಿದ್ವಿ. ಈ ಕಡೆ ರಾಯಚೂರಿಂದ ಬರೋದು ಈ ಕಡೆ ಸ್ಟ್ಯಾಂಡ್ ಮತ್ತು ಆ ಕಡೆ ದೇವದುರ್ಗ ಕ್ರಾಸ್ ನಲ್ಲಿ ಆ ಕಡೆಯಿಂದ ಲಿಂಗಸೂರು ನಾವೆಲ್ಲ ಬರುವಂತ ಬಸ್ಸಿಗೆ ಅಲ್ಲಿ ಒಂದು ಸ್ಟ್ಯಾಂಡ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಸಾರಿ ಕೂಡ ಎರಡು ಕಡೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಊರಲ್ಲಿ ಕೂಡ ಊರ ಒಳಗಡೆ ಪಲ್ಲಕ್ಕಿ ಬರ್ತದೆ. ಅಲ್ಲಿ ಕೂಡ ಪಲ್ಲಕ್ಕಿ ಬರುವಂತ ರಸ್ತೆ ಇರ್ಬೋದು, ಅಲ್ಲಿ ಏನು ಸೌಕರ್ಯ ಇರ್ತದೆ ಅದೆಲ್ಲವನ್ನು ಮಾಡೋದ್ರ ಜೊತೆಗೆ ಊರಿನಲ್ಲಿ ಕೂಡ ಸುಂದರ ಅಲಂಕಾರ ಮತ್ತು ದೀಪದ ಅಲಂಕಾರವನ್ನ ಮಾಡೋದ್ರ ಜೊತೆಗೆ ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಕೂಡ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಏನು ಈ ವರ್ಷ ನಿಮಗೆ ಎಲ್ಲ ಸಿಸಿ ರಸ್ತೆ ಮತ್ತು ಲೈಟಿಂಗ್ ಸಿಸ್ಟಮ್ ಎಲ್ಲವನ್ನಾಗಿದೆ. ಪ್ರತಿ ವರ್ಷ ಮಳೆ ಬಂದಾಗ ಅಲ್ಲೆಲ್ಲ ಕೆಸರಿನಲ್ಲಿ ಬರುವಂತದ್ದು ನಾವು ನೋಡ್ತಾ ಇದ್ವಿ ಮತ್ತು ಸಣ್ಣ ವ್ಯಾಪಾರಸ್ಥರು ಕೂಡ ಕೆಸರಿನಲ್ಲಿ ಕೂಡುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಅದೆಲ್ಲವನ್ನ ತಪ್ಪಿಸೋದಕ್ಕೋಸ್ಕರ ಇವತ್ತು ಸಿಸಿ ರಸ್ತೆಯನ್ನ ಉತ್ತಮವಾದಂತ ರಸ್ತೆ ಮಾಡಿದ್ವಿ. ಎರಡು ಸೈಡ್ ಲೈಟಿಂಗ್ ಸಿಸ್ಟಮ್ ಮಾಡಿದ್ವಿ. ಹಾಗಾಗಿ ಎಲ್ಲ ಉಳಿದಂತ ಕೆಲಸಗಳು ಕೂಡ ಇದೆಲ್ಲ ಜಾತ್ರೆ ಆದ ನಂತರ ಪುನರ್ ನಿರ್ಮಾಣ ಮಾಡೋದಕ್ಕೆ ಇವತ್ತು ಇಲ್ಲಿ ಏನೇನು ಬೇಕು ಅದನ್ನ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಸೋಣ. ಯಾಕಂದ್ರೆ ಇಷ್ಟೊತ್ತಿಗೆ ಮಾಸ್ಟರ್ ಪ್ಲಾನ್ ಮಾಡಬೇಕಾಗಿತ್ತು, ನಮಗೆ ಕಾರಣಾಂತರಗಳಿಂದ ಆಗ್ಲಿಲ್ಲ. ನೆಕ್ಸ್ಟ್ ಈ ಜಾತ್ರೆ ಮುಗಿದ ಮೇಲೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಹಾಕಿ ನಿಮ್ಮ ಏನ್ ಟ್ರಸ್ಟ್ ನಲ್ಲಿ ಇರುವಂತಹ ಅನುದಾನ ಮತ್ತು ನಮ್ಮ ಸರ್ಕಾರದಿಂದ ಕೂಡ ಕೆಲವೊಂದು ಅನುದಾನಗಳನ್ನು ಹಾಕಿ ಉತ್ತಮವಾದಂತ ಇವತ್ತು ಈ ದೇವಸ್ಥಾನಕ್ಕೆ ಬರೋದಕ್ಕೆ ಬಂದಂತ ಭಕ್ತರಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆಗುತ್ತೆ ಅದಕ್ಕೆ ಒಬ್ಬ PSI ಕೊಟ್ಟು ಸಿಬ್ಬಂದಿ ಕೊಡ್ತಾ ಇದೀವಿ. ಅದಾದ ಮಾತ್ರ ಬ್ಯಾರಿಕೇಡಿಂಗ್ ನೀಟಾಗಿ ವ್ಯವಸ್ಥೆ ಆಗಬೇಕು. ಇಲ್ಲಿ VIP ಜಾಗದಲ್ಲಿ ಬ್ಯಾರಿಕೇಡಿಂಗು, ಹಿಂದ್ಗಡೆ ಒಂದು ಕಾಲುವೆ ಇದೆ, ಚಿಕ್ಕ ಮಕ್ಕಳು ಅಥವಾ ಯಾರಾದ್ರೂ ಹೋದ್ರೆ ಪ್ರಾಬ್ಲಮ್ ಆಗ್ತಾರೆ ರೀತಿಯಲ್ಲಿ ಅಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಆಗಬೇಕು. ಆಮೇಲೆ ಅಂಗಡಿಗಳ ಹತ್ರ ಬ್ಯಾರಿಕೇಡಿಂಗ್ ಆಗಬೇಕು. ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿತ್ತು. ರಜೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ಏನಾಗ್ತಿತ್ತು, ಅವ್ರ ಅಂಗಡಿಗಳೆಲ್ಲ ಬಂದು ಪೂರ್ಣ ಹತ್ರ ಹಾಕೊಂಡು ಕುತ್ಕೊಂಡ್ಬಿಡೋದು. ರಥ ಹೇಳ್ತಕ್ಕಂಥ ಟೈಮಲ್ಲಿ ಜಾಗ ಚಿಕ್ಕದಾಗ್ತಿತ್ತು, ಅವು ಪ್ರಾಬ್ಲಮ್ ಆಗ್ತಿತ್ತು, ಅವ್ರು ಎತ್ಸೋದೆಲ್ಲ ಕಿರಿಕಿರಿ ಆಗ್ತಿತ್ತು. ಲಾಸ್ಟ್ ಇಯರ್ ಅಡ್ವಾನ್ಸ್ ಆಗಿ ಏನ್ ಮಾಡಿದ್ವಿ ನಾವು, ನಮ್ಮ ಪಂಚಾಯತಿ ಲೆವೆಲ್ ಅಲ್ಲಿ ಅಡ್ವಾನ್ಸ್ ಆಗಿ ಮಾರ್ಕ್ ಮಾಡಿ ಅವರಿಗೆ ರಥೋತ್ಸವಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗವನ್ನು ನಾವು ಇಟ್ಕೊಂಡು ಉಳಿದಿರ್ತಕ್ಕಂಥ ಜಾಗದಲ್ಲಿ ಅಂಗಡಿಗಳನ್ನ ಹಾಕೊಳ್ಳೋಕೆ ಅವಕಾಶ ಕೊಟ್ಟಿದ್ವಿ. ಈ ಸಾರಿ ನಮಗೆ ಆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅಡ್ವಾನ್ಸ್ ಆಗಿ ಅವರಿಗೆ ಹೇಳಿ ಯಾವುದೇ ಕಾರಣಕ್ಕೂ ರಥದ ಎಳಿತಕ್ಕಂಥ ಜಾಗದಲ್ಲಿ ಮಾರ್ಗದಲ್ಲಿ ಯಾವ್ದು ಇಶ್ಯೂ ಆಗದೆ ನೋಡ್ಕೊಳ್ತಕ್ಕಂಥ ಕೆಲಸ ವೆರಿ ಇಂಪಾರ್ಟೆಂಟ್ ಆಗಬೇಕು. ಇತ್ತೀಚೆಗೆ ನಡೆದ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಮಾದಿಗ ಸಮಾಜಕ್ಕೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡದೆ ಅನ್ಯಾಯ ಮಾಡಲಾಗಿದೆ ಎಂದು ಶ್ರೀ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ JM ಮೌನೇಶ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ವಿವಿಧ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕಲ್ಪಿಸಲಾಗಿದ್ದರೂ ಪರಿಶಿಷ್ಟ ಜಾತಿಯ ಎಡಮಾದಿಗ ಸಮುದಾಯಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಅವಕಾಶ ನೀಡಲಾಗಿಲ್ಲ. ಇಂದಿನ ಸಚಿವ ಸಂಪುಟದಲ್ಲಿಯೂ ಮಾದಿಗ ಸಮಾಜಕ್ಕೆ ಸಮರ್ಪಕ ಪ್ರಾತಿನಿಧ್ಯ ದೊರೆಯಲಿಲ್ಲ ಎಂಬ ಅಸಮಾಧಾನವಿತ್ತು. ಇದೀಗಲೂ ಅದೇ ನಿರೀಕ್ಷೆ ಮುಂದುವರೆದಿರುವುದು ಖಂಡನೀಯ ಎಂದರು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಮಾದಿಗ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಯಾವುದೇ ಪ್ರಾತಿನಿಧ್ಯ ನೀಡದಿರುವುದು ಸಮುದಾಯದ ಜನರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ಬೆಂಗಳೂರು ವಿಭಾಗದ ಮಾದಿಗ ನಾಯಕರಿಗೆ ಅವಕಾಶ ಕಲ್ಪಿಸಲಾಗುತ್ತಿದೆ, ಆದರೆ ಕಲ್ಯಾಣ ಕರ್ನಾಟಕದ ಮಾದಿಗ ನಾಯಕರನ್ನು ನಿರಂತರವಾಗಿ ಕಡೆಗಣಿಸಲಾಗುತ್ತಿದೆ ಎಂಬ ಭಾವನೆ ಸಮುದಾಯದಲ್ಲಿ ಬಲವಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಭಾಗದ ಮಾದಿಗ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಾವೇನು ಮೊನ್ನೆ ಒತ್ತಾಯ ಮಾಡಿದ್ದೀವಿ. ಆ
ಆದರೆ ಈಗಿನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಪಕ್ಷ ನಮ್ಮ ಮಾದಿಗರಿಗೆ ಅನ್ಯಾಯವನ್ನು ಮೋಸ ಮಾಡಿರ್ತಕ್ಕಂಥ ಒಂದು ಪಕ್ಷ ಆಗಿರುತ್ತದೆ ಕಾಂಗ್ರೆಸ್ ಸರ್ಕಾರ. ಅದರ ಬಗ್ಗೆ ನಾವು ತೀವ್ರ ಖಂಡನೆ ಸಮಾಜ ವತಿಯಿಂದ ಮತ್ತು ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯಿಂದ ತೀವ್ರ ಖಂಡನೆಯನ್ನು ತಿಳಿಸುತ್ತೇವೆ. ಜೊತೆಗೆ ಒಳ ಮೀಸಲಾತಿಯನ್ನು ಕೊಟ್ಟಿವಿ ಅಂತ ಹೇಳ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಮಗೆ ಯಾವ ರೀತಿ ಅನ್ಯಾಯ ಮಾಡಿದೆ ಅಂದ್ರೆ, ಒಳ ಮೀಸಲಾತಿ ಕೊಟ್ಟಿವಂತ ಅವರೇ ಹೇಳ್ತಾರ, ಬಟ್ ಒಳ ಮೀಸಲಾತಿ ಅನ್ವಯ ಪ್ರಕಾರ ನಮ್ಗೆ ಏನು ಬರಬೇಕು? ಈಗ ನಮ್ಮ ಮಾದಿಗ ಸಮಾಜದ ಎಡಗೈ ಬಲಗೈ, ಎಡಗೈಗೆ ಮೂರು ಕೊಟ್ಟಿದ್ದಾರೆ, 3 ಸಚಿವ ಸ್ಥಾನ, ಅದು ಮತ್ತೆ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಮಾದಿಗ ಸಮಾಜಕ್ಕೆ ಹೋದ ಸಲ ಸರ್ಕಾರದಲ್ಲಿ 2 ಸ್ಥಾನ ಕೊಟ್ಟಿದ್ರು, ಬಟ್ ಮತ್ತೆ ಇದನ್ನು ಈಗಲೂ ಮತ್ತೆ 2 ಸ್ಥಾನ ಕೊಟ್ಟಿದ್ದಾರೆ. ಆ ಒಂದು ಉದ್ದೇಶ ನಮಗೆ ಈ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಸಮಾಜದವರು ಯಾರು ಬೆಳೆಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರು. ಮುಂದಿನ ದಿನಗಳಲ್ಲಿ ನಾವು ಯಾರೋ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೆ ನಮ್ಮ ಮತಗಳನ್ನು ತಗೋತಾರೆ, ನಮ್ಮ ಮತಗಳನ್ನು ತಗೊಂಡು ನಮಗೆ ಅನ್ಯಾಯ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ ಅಂತ ಹೇಳಿ ಈ ಒಂದು ನಮ್ಮ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯಿಂದ ಅವರಿಗೆ ತೀವ್ರ ಖಂಡನೆಯನ್ನು ತಿಳಿಸುತ್ತೇವೆ. ಜೊತೆಗೆ ಮೊನ್ನೆ ದೇವದುರ್ಗ ತಾಲೂಕು ಸಿಂಕೇಶ್ವರ ಗ್ರಾಮದ ಪಕ್ಕದಲ್ಲಿ ಅಗ್ಗಿನಾಳ ಅಂತ ಹೇಳಿ ನಮ್ಮ ಭೂಮನಂದ್ ಅಂತ ಹೇಳಿ ನಮ್ಮ ಮಾದಿಗ ಸಮಾಜದ ಯುವ ಮಿತ್ರರು, ಅವರ ಒಂದು ದುರ್ದೈವ. ಮಾದರಿಯಲ್ಲಿ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಆಯೋಜಿಸಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು, ಕ್ರೀಡಾ ಸ್ಫೂರ್ತಿ ಬೆಳೆಸಲು ಇಂತಹ ಕ್ರೀಡಾಕೂಟಗಳು ಅಗತ್ಯ ಎಂದು ರಾಯಚೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹರೀಶ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾಗಿರುವ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಸೀಸನ್ 1ಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ತಾವು ಕೂಡ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದು, ಬೆಲ್ಲಂ ಕಿರಣ್ ಅವರೊಂದಿಗೆ ಜೋಡಿಯಾಗಿ ಆಡಿದ ದಿನಗಳನ್ನು ನೆನಪಿಸಿಕೊಂಡ ಅವರು, ಕ್ರೀಡಾಕೂಟದಲ್ಲಿ ಹಿರಿಯ ಆಟಗಾರರು ಭಾಗವಹಿಸಿರುವುದು ಯುವ ಆಟಗಾರರಿಗೆ ಪ್ರೇರಣೆಯಾಗಿದೆ ಎಂದರು. ಮುಂದಿನ ದಿನಗಳಲ್ಲಿಯೂ ಇಂತಹ ಕ್ರೀಡಾಕೂಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯಲಿ ಎಂದು ಆಶಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಈರೀಶ್ ನಾಯಕ್ ಮಾತನಾಡಿ, ತಮ್ಮ ಅವಧಿಯಲ್ಲಿ ಜಿಲ್ಲಾ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಆರಂಭವಾಗಿರುವುದು ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರೀಡಾಕೂಟಗಳನ್ನು ಆಯೋಜಿಸಲು ಇಲಾಖೆ ಸಹಕಾರ ನೀಡಲಿದೆ. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಕಾರ್ಯವನ್ನು ಶ್ಲಾಘಿಸಿದ ಅವರು ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಬೆಲ್ಲಂ ಕಿರಣ್ ಮಾತನಾಡಿ, ಲೀಗ್ ಆಯೋಜನೆ ಹಿಂದೆ ಹಲವಾರು ಪರಿಶ್ರಮವಿದೆ. ಮೊದಲ ಸೀಸನ್ನಲ್ಲಿಯೇ ಹೆಚ್ಚಿನ ಸಂಖ್ಯೆಯ ಆಟಗಾರರು ಭಾಗವಹಿಸಿರುವುದು ರಾಯಚೂರಿನಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಗೆ ಉತ್ತಮ ಭವಿಷ್ಯವಿದೆ ಎಂಬುದನ್ನು ತೋರಿಸುತ್ತದೆ. ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಒಟ್ಟು 8 ತಂಡಗಳ ಮಾಲೀಕತ್ವದಲ್ಲಿ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸತಕ್ಕಂಥದ್ದು ತುಂಬ ಸಂತೋಷ. ನಾನು ಸಹ ಇದೇ ಒಂದು ಬ್ಯಾಡ್ಮಿಂಟನ್ ಇದರಲ್ಲಿ ಸುಮಾರು 3 ವರ್ಷ ನನಗೆ ಆಟ ಆಡ್ತಿದ್ದೆ. ನಮಗೇನು ಸಿಕ್ಕಿತ್ತು, ನಮ್ಮ ಒಡೆಯರಾದ ಕಿರಣ್ ಅವನೇ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೆ. ಆ ಕಿರಣ್ಣಿನ ವಿಶೇಷ ಅಂದರೆ ಅವರು ಶೂಗೆ ಲೇಸ್ ಹಾಕ್ತಿದ್ರು, ಅವ್ರು ಲೇಸ್ ಹಾಕ್ತಿದ್ರು, ಲೇಸ್ ಹಾಕ್ತಾಯಿದ್ರು. ಸೊ ಇವತ್ತು ಅವರು ಅದೇ ಈಗ ಆಟ ಆಡ್ತಿದ್ರು, ಹೇಳ್ತಾ ಇದ್ದಾರೆ ಯಾವ ಲೇಸ್ ಹಾಕ್ತಿದ್ರು. ಆಮೇಲೆ ನಮ್ಮ ಆ ಸಂದರ್ಭದಲ್ಲಿ ರಾಮಣ್ಣ ಇದ್ದರು, ಡಾಕ್ಟರ್ ರಾಜಶೇಖರ್ ಪಾಟೀಲ್ ಇದ್ದರು. ನಂತರ ಇಲ್ಲಿಂದ ನಾನು ಟ್ರಾನ್ಸ್ಫರ್ ಆದಾಗ ಈ ಬ್ಯಾಡ್ಮಿಂಟನ್ ತುಮಕೂರಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೆ. ಆನಂತರ ಮಾನೆ ಬಂದಾಗ ಅಲ್ಲಿ ಕಾಂಕ್ರೀಟ್ ಕೊಟ್ಟಿದ್ದಕ್ಕೋಸ್ಕರ ನಾನು ಬಂದೆ. ಮೊಣಕಾಲಿಗೆ ಸ್ಕಿಪ್ ಆಗಿದೆ. ಬಟ್ ಇಷ್ಟು ಸಂಖ್ಯೆಯಲ್ಲಿ ನಮ್ಮ ರಾಯಚೂರಿನಲ್ಲಿ ಒಂದು ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನನಗೆ ತುಂಬ ಸಂತೋಷ. ನೀವು ಎಂಟ್ರಿ ಆಗಬೇಕಾದ್ರೆ ನಾವು ನೋಡಿದ್ದೀವಿ. ಐ ಆಮ್ ಆಲ್ಸೋ ಪಾರ್ಟಿಸಿಪೇಟ್. ಸೊ ಸ್ಪೆಷಲ್ ಆಲ್ ದ ಬೆಸ್ಟ್ ಟು
ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಸ್ಟೂಡೆಂಟ್ಸ್ ಎಲ್ಲರೂ ಆಗಬೇಕು ಅಂತ ಹೇಳ್ತಾ ಮತ್ತೆ ಒಳ್ಳೊಳ್ಳೆ ಟೂರ್ನಮೆಂಟ್ ಮಾಡ್ತಿದ್ವಿ. ನಮ್ಮ ಅಸೋಸಿಯೇಷನ್ 2 ಸಲ ಕೇಳಿದಾಗ ಆ್ಯಕ್ಚುಲಿ ಟೂರ್ನಮೆಂಟ್ ಹಿಂದೆಲ್ಲ ಆಗಿರಲಿಲ್ಲ. ನನಗೂ ಒಂದು ಖುಷಿ ಅಂದರೆ ನಾನು ಇವಾಗ ಅಂತ ಹೇಳಿದ್ರೆ ಈಗ ಸ್ಟಾರ್ಟ್ ಆಗಿದೆ. ಸೀಸನ್ 1 ಈಗ ಸ್ಟಾರ್ಟ್ ಆಗಿಲ್ಲ, ಸೀಸನ್ 20 ಆಗಲಿ, ಸೀಸನ್ 50 ಆಗಲಿ, ಅದು ಫಸ್ಟ್ ಸೀಸನ್ ಆಗೈತಿ. ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ಕಾನೂನುಬದ್ಧವಾಗಿ ನೋಂದಾಯಿಸಿಕೊಂಡಿರುವ ಯುವ ವಕೀಲರು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ AIBE ಪರೀಕ್ಷೆ ಉತ್ತೀರ್ಣರಾಗಿರುವ ಮುನ್ನವೇ ವಕಾಲತ್ ನಮಗೆ ಸಹಿ ಮಾಡಿ ಸಲ್ಲಿಸುವುದು ಸೇರಿದಂತೆ ಕಾನೂನು ವೃತ್ತಿಯ ಕರ್ತವ್ಯಗಳನ್ನು ನಿರ್ವಹಿಸಬಹುದು ಎಂದು ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ಪೀಠ ಸ್ಪಷ್ಟಪಡಿಸಿದೆ ಎಂದು ಯುವ ವಕೀಲ ಕಾರ್ತಿಕ್ ಕುಮಾರ್ ಎಸ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಪೀಠದಲ್ಲಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯಲ್ಲಿ ಯುವ ವಕೀಲರ ಪರವಾಗಿ ಮಹತ್ವದ ಆದೇಶ ಹೊರಬಂದಿದೆ. ಇದರ ಹಿನ್ನೆಲೆಯಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ 2026 ಜುಲೈ 29ರಂದು ಸ್ಪಷ್ಟನೆ ನೀಡಿದ್ದು, ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ನೋಂದಣಿ ಪೂರ್ಣಗೊಂಡಿರುವ ವಕೀಲರು AIBE ಪರೀಕ್ಷೆ ಬರೆದಿದ್ದರೂ ನಿಗದಿತ ಅವಧಿಯಲ್ಲಿ ವಕೀಲ ವೃತ್ತಿ ಆರಂಭಿಸಬಹುದು ಎಂದು ತಿಳಿಸಿದೆ ಎಂದರು. AIBE ಪರೀಕ್ಷೆ ಉತ್ತೀರ್ಣರಾಗಿದ್ದರೂ ನೋಂದಾಯಿತ ವಕೀಲರು ವಕಾಲತ್ ನಮಗೆ ಸಹಿ ಮಾಡಬಹುದು, ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬಹುದು ಹಾಗೂ ನ್ಯಾಯಾಲಯ ಮಂಡಳಿ ಸೇರಿದಂತೆ ಕಾನೂನು ವೇದಿಕೆಗಳಲ್ಲಿ ಕಕ್ಷಿದಾರರ ಪರವಾಗಿ ಹಾಜರಾಗಿ ವಾದ ಮಂಡಿಸಬಹುದು. ಈ ಮೂಲಕ ಹೊಸದಾಗಿ ನೋಂದಾಯಿಸಿಕೊಂಡಿರುವ ಯುವ ವಕೀಲರಿಗೆ ಆರಂಭದಲ್ಲೇ ವೃತ್ತಿ ನಿರ್ವಹಿಸುವ ಅವಕಾಶ ದೊರೆತಿದೆ ಎಂದು ಹೇಳಿದರು. ಆದರೆ AIBE ಪರೀಕ್ಷೆ ಉತ್ತೀರ್ಣರಾಗಿರುವವರಿಗೆ ವಕೀಲರಿಗೆ ಕೆಲವು ಸೌಲಭ್ಯಗಳು ಮತ್ತು ಹಕ್ಕುಗಳು ಲಭ್ಯವಿರುವುದಿಲ್ಲ. ಪಿಟಿಷನ್ ಹಾಕಿದ್ವಿ. ಅರ್ಜಿದಾರರು ಇಲ್ಲಿ ರಾಯಚೂರವರಾಗಿದ್ದರು. ಆದ್ದರಿಂದ ಸುದ್ದಿಗೋಷ್ಠಿ ನಡೆಸಿದ್ವಿ. ವಿಚಾರ ಏನಂತಂದರೆ ವೆದರ್ ಪ್ರೊವಿಷನಲಿ ಎನ್ರೋಲ್ಡ್ ಅಡ್ವೊಕೇಟ್ಸ್ ವಕಾಲತ್ ಸೈನ್ ಮಾಡ್ಬೋದಾ ಇಲ್ಲ ಅನ್ನೋದು ವಿಚಾರ ಇತ್ತು. ಇದೇ ವಿಚಾರವಾಗಿ 2 ಲೆಟರ್ ಕೊಟ್ಟಿದ್ವಿ ರೆಪ್ರೆಸೆಂಟೇಷನ್ಸ್ KSBC ಮತ್ತು BCIಗೆ. KSBC ಮತ್ತು BCI ರೆಪ್ರೆಸೆಂಟೇಷನ್ ತೊಗೊಂಡಿದ್ರು, ಬಟ್ ರಿಪ್ಲೈ ಮಾಡಿರಲಿಲ್ಲ. ಆ ವಿಚಾರವಾಗಿ WP ಹಾಕಿದ್ರು. WPಲಿ ಒಂದು ಡೈರೆಕ್ಷನ್ ಕೊಟ್ಟರು, ಇದೆರಡನ್ನು 1 ತಿಂಗಳ ಒಳಗಡೆ ರಿಪ್ಲೈ ಕೊಡಬೇಕು ಅಂತೇಳಿ. ರಿಪ್ಲೈ ಕೊಟ್ಟು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಿಸ್ತೃತವಾಗಿ ಪ್ರೊವಿಷನಲಿ ಎನ್ರೋಲ್ಡ್ ಅಡ್ವೊಕೇಟ್ಸ್ ಅಂದರೆ ಏನು, 2 ವಕಾಲತ್ ಸೈನ್ ಮಾಡ್ಬೋದಾ ಇಲ್ಲ, ವಕಾಲತ್ ಸೈನ್ ಮಾಡ್ಬೋದು, ಅವ್ರಿಗೆ ಯಾವುದೇ ಕಾರಣಕ್ಕೂ ವೋಟಿಂಗ್ ರೈಟ್ಸ್ ಇರಲ್ಲ, ಯಾವುದೂ ಬಾರ್ ಅಸೋಸಿಯೇಷನ್ಗಳಲ್ಲಿ ಮೆಂಬರ್ಶಿಪ್ ಇರಲ್ಲ, ಅದರ ಜೊತೆಗೆ ಅವ್ರಿಗೆ ಯಾವುದೂ ವೆಲ್ಫೇರ್ ಸ್ಕೀಮ್ ಕವರ್ ಆಗಲ್ಲ. ಮತ್ತು 2 ವರ್ಷಗಳ ಕಾಲ ಅಕಸ್ಮಾತ್ ಅವ್ರು ಪಾಸ್ ಆಗಲಿಲ್ಲ ಅಂತಂದರೆ ಮುಂದೆ ಏನು ಅಂತಂದರೆ ಅವ್ರದ್ದು ವಕಾಲತ್ತು ಸಸ್ಪೆನ್ಷನಲ್ಲಿಟ್ಟು ಅದಾದಮೇಲೆ ಅವ್ರದ್ದು ಕ್ಲಿಯರ್ ಆದಮೇಲೆ ಅವ್ರದ್ದು ಏನು ಸಸ್ಪೆನ್ಷನ್ ಇಟ್ಟಿದ್ದಲ್ಲ ಅದು ರಿವೋಕ್ ಮಾಡ್ತಾರೆ. ಇದಿಷ್ಟು ವಿಸ್ತೃತವಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಉತ್ತರ ಕೊಟ್ಟು, ಅದು KSBC ಉತ್ತರ ಕೊಟ್ಟು, KSBC ನಮಗೆ ಆ ಕಾಪಿ ಕೊಟ್ಟು, ಇದೆಲ್ಲ ಇಡೀ ದೇಶದಾದ್ಯಂತ ಹೊಸದಾಗಿ ಎನ್ರೋಲ್ ಆಗೋ ಅಡ್ವೊಕೇಟ್ಗಳು ಎನ್ರೋಲ್ ಆಗಿದ್ದು ನಾಳೆ ದಿನದಿಂದನೇ ವಕಾಲತ್ ಸೈನ್ ಮಾಡೋ ಒಂದು ರೈಟ್ಸ್ ಇರುತ್ತೋ. ಅದಕ್ಕೆ ನಿಮ್ಮ ರಾಯಚೂರಿನ ಇಬ್ಬರು ಅರ್ಜಿದಾರರು ಅದಕ್ಕೆ ಕಾರಣಕರ್ತರಾದರು. ಅದರಿಂದ ನಾವು ರಾಯಚೂರಲ್ಲಿ ಸುದ್ದಿಗೋಷ್ಠಿ ಮಾಡಿ ಇಲ್ಲಿ ಬಂದು ಇಡೀ ರಾಜ್ಯಾದ್ಯಂತ ಎಲ್ಲ ಹೊಸದಾಗಿ ಎನ್ರೋಲ್ ಆಗೋ ಅಡ್ವೊಕೇಟ್ಗಳಿಗೆ ಇದ್ರ ಪ್ರಯೋಜನ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಅಂದರೆ ಇವಾಗ ಯಾರ್ಯಾರು ಎನ್ರೋಲ್ಮೆಂಟ್ ಆದರು ಇವತ್ತು ಸ್ಟೇಟ್ ಬಾರ್ ಕೌನ್ಸಿಲ್, ಅವ್ರು ನಾಳೆ ಬೆಳಿಗ್ಗೆಯಿಂದನೇ ವಕಾಲತ್ತು ಅಂದರೆ ಹೊಸದಾಗಿ ಆಫೀಸ್ ಸ್ಟಾರ್ಟ್ ಮಾಡ್ಬೋದು. ಆದರೆ ನಾಳೆ ಬೆಳಿಗ್ಗೆಯಿಂದನೇ ಅವ್ರಿಗೆ ಯಾವ್ದಾದ್ರು ಕೇಸ್ ಸಿಕ್ಕಿದ್ರೆ ನಡೆಸ್ಬೋದು. ಇನ್ನು ಮುಂದೆ ಆಮೇಲೆ ಕೆಲವು ಬಾರ್ ಕೌನ್ಸಿಲ್ಗಳ ಕೆಲವು ಕೋರ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಏನಾಗಿತ್ತು ಅಂತಂದರೆ ಅವರು ಬ್ಯಾಂಡ್ ಹಾಕೋಕ್ಕೆ ಬಿಡ್ತಿರಲಿಲ್ಲ, ವಕಾಲತ್ ಸೈನ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈ 2 ವರ್ಷಗಳ ಕಾಲ ಅವರು ಎಲ್ಲ ಅಡ್ವೊಕೇಟ್ಗಳ ಥರನೇ ಬ್ಯಾಂಡ್ ಹಾಕ್ಬೋದು, ಕೋರ್ಟ್ ಹಾಕ್ಬೋದು ಮತ್ತು ವಕಾಲತ್ ಸೈನ್ ಮಾಡ್ಬೋದು. ಎಲ್ಲ ವಿಚಾರಗಳಲ್ಲೂ ಅವರಿಗೆ ಹೆಲ್ಪ್ ಆಗ್ತದೆ. ತಮ್ಮ ಹೆಸರು? ಕಾರ್ತಿಕ್ ಕುಮಾರ್ ಎಸ್. ಸ್ವಲ್ಪ ಇದ್ದಿತ್ತು ಸರ್, ಇಷ್ಟೇ ಇದ್ರೊಳಗೆ ಆಗ್ಬೇಕು ಅಂತ. ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಸುಕ್ಷೇತ್ರ ಕಲ್ಮಾಲ ಶ್ರೀ